ವಾರ್ತೆಗಳ ವಿವರ. ಖಾಸಗಿ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಸಂಪೂರ್ಣವಾಗಿ ಸುಟ್ಟು ಕರಕಲಾದ ಭಯಾನಕ ಘಟನೆ ನಿನ್ನೆ ರಾತ್ರಿ ಜಿಲ್ಲೆಯ ಅರಸಾಳು ಸಮೀಪದ ಸೂಡೂರು ಬಳಿಯ 9ನೇ ಮೈಲಿಗಲ್ಲಿನ ಬಳಿ ನಡೆದಿದೆ. ಶ್ರೀ ಅನ್ನಪೂರ್ಣೇಶ್ವರಿ ಟ್ರಾನ್ಸ್ಪೋರ್ಟ್ ಸಂಸ್ಥೆಗೆ ಸೇರಿದ ಸ್ಲೀಪರ್ ಕೋಚ್ ಬಸ್ ಇದಾಗಿದ್ದು, ಬಸ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಚಾಲಕ ಸೇರಿ ಒಟ್ಟು 40 ಮಂದಿ ಬಸ್ನಲ್ಲಿ ಇದ್ರು ಎಂದು ತಿಳಿದು ಬಂದಿದೆ. ಇನ್ನು ಬಸ್ನಲ್ಲಿದ್ದ ಸುಮಾರು 12 ಜನ ಪ್ರಯಾಣಿಕರು ಸುಟ್ಟು ಗಾಯಗಳಿಂದ ನರಳುತ್ತಾ ಇದ್ದು, ಗಾಯಾಳುಗಳನ್ನ ಶಿವಮೊಗ್ಗದ ಮೆಗನ್ ಹಾಗೂ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕೆಲವರು ರಿಪ್ಪನ್ಪೇಟೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಾರೆ. ಇನ್ನು ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಬೆಂಕಿಯನ್ನ ನಂದಿಸಿದ್ರು. ಬಸ್ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. ಬಸ್ನ ಕ್ಲೀನರ್ ಸಂಜು ಬಸ್ ಹತ್ತುವ ಮುಂಚೆ ಬಸ್ನಲ್ಲಿ ಸುಟ್ಟುವ ವಾಸನೆ ಬರ್ತಾ ಇದೆ ಅಂತ ಹೇಳಿದ್ರು. ಚಾಲಕನ ನಿರ್ಲಕ್ಷ್ಯ ತೋರಿ ಚಲಿಸುತ್ತಿದ್ದಾನೆ ಎಂದು ಹೇಳಲಾಗಿದೆ. ಇನ್ನು ನಿಟ್ಟೂರಿನಿಂದ ಬೆಂಗಳೂರಿಗೆ ಬಸ್ ಹೊರಟಿತ್ತು. ಬೆಂಕಿ ಹತ್ತಿಕೊಂಡ ವೇಳೆ ಪ್ರಯಾಣಿಕರೊಬ್ಬರು ಮಗುವನ್ನ ಹೊತ್ತಿಕೊಂಡು ಹಾರಿದ್ದಾರೆ. ಶ್ರೀದೇಮ ಮಹಿಳೆಯ 2 ಕೈಗಳು ಸುಟ್ಟು ಹೋಗಿದೆ. ಇನ್ನು ನಿರ್ವಾಹಕ ನಿಖಿಲ್ ಮುಖ ಸುಟ್ಟಿದೆ. ಶ್ವೇತಾ, ಸುಹಾಸ್, ಸಿಂಧು, ಪೂಜಾ ಅವರ ಹೆಚ್ಚಿನ ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗೆ ಸೇರಿಸಲಾಗಿದೆ. ಇದುವರೆಗೂ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಜಾತ್ರೆಗಂತ ಬಂದಿದ್ವಿ. 9:40ಕ್ಕೆ ಹತ್ತಿದ್ವಿ ಬಸ್. ಅನ್ನಪೂರ್ಣೇಶ್ವರಿ ಟ್ರಾವೆಲ್ಸ್ ಹುಂಚೂರೋಡಿಂದ ಕೋಡೂರು ದಾಟಿ ಸ್ವಲ್ಪ ಮುಂದೆ ಬರುವಾಗ ಅದೇ ಸೂಡೂರು ಹತ್ರ ಅನಿಸುತ್ತೆ. ಫುಲ್ ಎಲ್ಲ ಬಸ್ ಒಳಗೆಲ್ಲ ಬೊಬ್ಬೆ ಹೊಡಿತಿದ್ದಾರೆ. ನಾನು ಮಲಗಿದ್ದೆ, ಸ್ವಲ್ಪ ನಿದ್ರೆ ಬಂದಿತ್ತು. ವೈಫು ಎಬ್ಸಿಬಿಟ್ರು ನನ್ನ. ಎದ್ದಾಗ ನನಗೆ ಒಂದೇ ಸಲ ಬಸ್ ಯಾವ್ದಕ್ಕೊಂದು ಗುದ್ದಿದಾಗಾಯಿತು. ಇದು ತಲೆ ಮೇಲ್ಗಡೆ ಇಟ್ಕೊಡಿತ್ತು ಟಾಪ್. ನಾವು ಅಪ್ಪರ್ ಸೀಟಲ್ಲಿದ್ವಿ. ಮೇಲ್ಗಡೆ ಕೊಡಿತ್ತು, ಫುಲ್ ಬ್ಲಡ್ ಇಳಿತಿತ್ತು. ಅಷ್ಟೊತ್ತಿಗೆ ಕೆಳಗಡೆ ಇದಿರುತ್ತಲ್ಲ, ನರ್ದ ಮೆಸೇಜ್ ಇರುತ್ತೆ, ಅಲ್ಲಿಗೆ ಹಾರ್ಕೊಂಡ್ಬಿಟ್ವಿ. ಆದಾಗ ಎಲ್ಲ ಎದುರುಗಡೆ ಫುಲ್ ಬೆಂಕಿ. ಡ್ರೈವರ್ ಪಕ್ಕ ಇಂಜಿನ್ ಹತ್ರ ಎಲ್ಲ ಫುಲ್ ಬೆಂಕಿ. ಅಲ್ಲೊಬ್ರು ಲೇಡೀಸಿಗೆ ಫುಲ್ ಕೈ ಎಲ್ಲ ಬರ್ನ್ ಆಗಿತ್ತು. ಸೈಡಲ್ಲಿ ಫುಲ್ ಹೊಗೆ ತುಂಬ್ಕೊಂಡ್ಬಿಟ್ಟು ಫ್ರಂಟಲ್ಲಿ ಹೋಗೋಕ್ಕಾಗಲೇ ಇಲ್ಲ ನಮಗೆ. ಆಮೇಲೆ ಬ್ಯಾಕ್ ಸೈಡ್ ಬಂದ್ವಿ. ಅಲ್ಲೂ ಯಾರೋ ಒಬ್ಬರು ಗ್ಲಾಸ್ ಏನೋ ಓಪನ್ ಮಾಡಿದ್ರು ಅನ್ಸುತ್ತೆ. ಎಲ್ಲ ಅಲ್ಲೇ ಜಂಪ್ ಆಡ್ತಿದ್ರು ಎಲ್ಲ. ಅಷ್ಟೊತ್ತಿಗೆ ಬಸ್ಸು ಒಂದು ಮರಕ್ಕೆ ಗುದ್ದಿತ್ತು. ಫುಲ್ ಬೆಂಕಿ ಬಂದಿತ್ತು. ಫ್ರಂಟಲ್ಲಿ ಫುಲ್ ಬೆಂಕಿ, ಎಲ್ಲೂ ಹೋಗೋಕ್ಕಾಗಿಲ್ಲ, ಫುಲ್ ಬ್ಲಾಕ್ ಆಗಿತ್ತು. ಆಮೇಲೆ ಅಲ್ಲಿಂದ ನಾವು, ನಮ್ಮ ವೈಫು, ಎಲ್ಲ ಪ್ಯಾಸೆಂಜರ್ಸು ಅಲ್ಲಿಂದನೇ ಹಾರ್ಕೊಂಡು. ಎಮರ್ಜೆನ್ಸಿ ಎಕ್ಸಿಟೇ ಅನಿಸುತ್ತೆ ಸರ್, ಎಕ್ಸಾಕ್ಟ್ ನಾವು ನೋಡಿಲ್ಲ. ಆ ಟೈಮಲ್ಲಿ ಓಪನ್ ಇತ್ತು, ಎಲ್ಲ ಹಾರ್ಕೊಂಡ್ಬಿಟ್ವಿ. ಹಾರ್ಕೊಂಡು ಒಂದು 10 ನಿಮಿಷಕ್ಕೆ ಫುಲ್ ಬಸ್ ಬೆಂಕಿ ಇಟ್ಕೊಂಡು ಎಲ್ಲರೂ ಸೇಫ್ ಆದರು. ಅದೇ ಅವನು ಕಂಡಕ್ಟ್ರು ಆಮೇಲೆ ಡ್ರೈವರಿಗೆಲ್ಲ ಡ್ರೈವರ್ ಫುಲ್ ಬ್ಲಡ್ ಇತ್ತು. ಕಂಡಕ್ಟ್ರ್ ಕೈಯೆಲ್ಲ ಬರ್ನ್ ಆಗಿಬಿಟ್ಟಿತ್ತು. ಆಮೇಲೆ ಒಂದು ಲೇಡೀಸ್ ಅಲ್ಲಿದ್ದಾರೆ ಅನಿಸುತ್ತೆ, ಅವ್ರದ್ದು ಇದಿಷ್ಟು ಫುಲ್ಲು ಫ್ರ್ಯಾಕ್ಚರ್ ಆಗಿದೆ, ಏನೋ ಹೊಡೆದಿದೆ ಅನ್ಸುತ್ತೆ. ಮೈ ತುಂಬ ಬ್ಲಡ್ ಇತ್ತು. ನಮ್ಮ ಮಿಸಸ್ಸಿಗೆ ಸ್ವಲ್ಪ ಕಾಲು ಏಟಾಯಿತು. ನೊಂದಿದು ಇಲ್ಲಿ ಸ್ಟಿಚ್ ಮಾಡಿದ್ದಾರೆ ಬ್ಲಡ್ ಮರಕ್ಕೆ. ಇದು ಮೇಲ್ಗಡೆ ಬಸ್ ಇದು ಟಾಪಿಗೆ ಹೊಡೆದ್ಬಿಟ್ಟು. ಹೌದು, ಇವತ್ತು ಡ್ಯೂಟಿಗೆ ಹೋಗಬೇಕಿತ್ತು. ಮಾವಿನಕಟ್ಟೆ.